ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಯೋಚನೆ ಮಾಡ್ತಿದ್ದೆ ಏನಂತ ಮಾತಾಡಲಿ. ಒಂದಂದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ಮ ಬಗ್ಗೆ ನಾನೇ ಹೇಗೆ ಹೇಳೋದು ಅಂತ ನನಗೆ ಒಂಥರ ಸಂಕೋಚ. ಅಂದ್ರೆ ನಮ್ಮ ಶಂಕರೇಗೌಡರ ಬಗ್ಗೆ ಒಂದಿಷ್ಟು ವಿಚಾರಗಳು ಚರ್ಚೆ ಮಾಡಿದ್ರೆ ನಿಜವಾಗ್ಲೂ ಸಂತೋಷ ಆಯ್ತು. ಹಾಗೂ ಅವರು ಬೆಸ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ಅವರಿಗೆ ಒಂದು ಹೆಮ್ಮೆ ಆಗುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ನನ್ನ ಸ್ಕೂಲ್ ಟೈಮಲ್ಲೂ ನಾನು ಕಾಲೇಜ್ ಟೈಮಲ್ಲೂ ಅಷ್ಟು ಶಿಸ್ತಾಗಿ ಕೂತು ಕೇಳಿಲ್ಲ. ಯಾಕಂದ್ರೆ ಮಾತು ಅಷ್ಟು ಚಂದವಾಗಿತ್ತು, ಸ್ವಲ್ಪ ಖುಷಿಯಾಗಿ ಕೇಳ್ಬೋದೆ. ಅಂಬರೀಷನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದೆ, ಅವ್ರ ವ್ಯಕ್ತಿತ್ವ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೆ. ಎಲ್ಲರಿಗೂ ಖುಷಿ ಆಯ್ತು, ಅಮ್ಮನಿಗೂ ಸಹ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಅಂದ್ರೆ ಇಲ್ಲಿ ಅವರು ಬಂದು ಕೂತು ನಮ್ಮಿಂದ ಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದ ಅವ್ರೇನು ದೊಡ್ಡವರಾಗಲ್ಲ. ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ. ಅದು ನಾವು ಅವ್ರು ಕೊಡೋ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ, ಇವರಿಂದ ಒಂದಿಷ್ಟು ಜನ ಸ್ಫೂರ್ತಿ ಆಗ್ತಾರೆ. ಈ ತರ ಒಂದು ಈ ರೀತಿ ಕೆಲಸ ಮಾಡ್ಕೊಂಡು ಬರ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಸಂಘದವ್ರಿಗಾಗಿದೆ, ಹಾಗೂ ಹೊಸದಾಗಿ ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ, ಅವ್ರು ಇರುವಾಗ ನಿಮಗೂ ಗೊತ್ತು, ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರಿತಿದ್ರಿ. ನಾನು ಅದನ್ನೇ ಮಾತಾಡ್ತೀನಿ, ಅದನ್ನೇ ಹೇಳ್ತೀನಿ. ಕರ್ಣನ್ನ, ನಿಮ್ಮ ಕರ್ಣನ ಸಾಧನೆಗಳು ಯಾರು ಎಂದೂ ಬರಬಾರ್ದು. ನಮ್ಮ ಕಡೆಯಿಂದ ನಾವು ಒಂದು ಪರ್ಸೆಂಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಬಾಳ ನಾವು ನಿಮ್ ದಬ್ಬ ಹೇಳ್ತೀನಿ ಬಿಟ್ಬಿಡೋಣ. ಎಲ್ಲರೂ ಅಂಬರೀಷನ್ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿ ಒಂದಾಗಿ ಬಂದಿದ್ದೀವಿ. ಇದೇ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಅದು ಹಾಗೂ ನಿಮ್ಮ ನಡುವೆ ಈ ತರ ಮುಂದುವರಿದೆ ಅಂತ ನಾನು ಕೇಳ್ಬೋದು. ನನ್ನ ಮಾತನ್ನ ಜಲ್ದಿ ಮುಗಿಸ್ತೀನಿ. ಇವತ್ತು ಅಂಬರೀಷನ್ ಹುಟ್ಟುಹಬ್ಬ ದಿನ. ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಖಾಂತರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಭಾವನೆ ಇಟ್ಕೊಂಡು ನಾವಿದ್ದೀವಿ. ಯಾವತ್ತು ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಲ್ಲ ಅಂತ ಅವತ್ತು ಹೇಳಿದ್ವಿ, ಇವತ್ತಿಗೂ ಹೇಳ್ತಾ ಇದ್ದೀವಿ. ನಿಮ್ಮ ಮನೆಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.